ಮತ್ತೊಂದು ದೇವಾಲಯಕ್ಕೆ ನಿಮ್ಮೆಲ್ಲರೊಟ್ಟಿಗೆ ಬಂದಿದ್ದೀನಿ ಅಂತ ಹೇಳ್ತಾ ಕಂಪ್ಲೀಟ್ ವ್ಲಾಗ್ನ ಸ್ಕಿಪ್ ಮಾಡ್ದಲೆ ಎಂಡ್ವರೆಗೂ ನೋಡಿ ದೇವರ ಆಶೀರ್ವಾದ ನಿಮ್ಮೆಲ್ಲರಿಗೂ ಸಿಗ್ಲಿ ಅಂತ ನಾನು ಕೇಳ್ಕೊತೀನಿ. ಓಂ ನಮಃ ಶಿವಾಯ. ಈ ಗೇಟಿಂದ ನಾವು ಬಂದಿದ್ದು. ಸೊ ಇಲ್ಲೊಂದು ದಾರಿ ಇತ್ತು. ಸೊ ಗೇಟ್ ಅದಿಗೆ ಹಾಕಿದ್ದಾರೆ. ಸರಿ ಬರುತ್ತೆ ಎಷ್ಟು ಚೆನ್ನಾಗಿರೋದು ಇಲ್ಲಿ ನಮ್ಮ ಜೈನ ಸುತ್ತಮುತ್ತ ಒಳ್ಳೆ ದೇವಸ್ಥಾನ ಗೊತ್ತಿಲ್ಲ. ನಾವು ಫಸ್ಟ್ ಟೈಮ್ ಬಂದಿರೋದು, ತುಂಬಾ ಚೆನ್ನಾಗಿದೆ. ಸೊ ನೋಡಿ ಅದು ಬರೀ ಫಿಶ್. ಸೊ ಇವತ್ತು ನಾವು ಒಂದ್ ಹನಿ ಕೇಕ್ ತಗೊಂಡು ಇಬ್ರು ತಿಂತೀವಿ. ಯಾಕಂತಾನೆ ಇವರೇ ಫ್ರೆಶ್ ಆಗಿ ಬೇಕ್ ಮಾಡ್ತಾರೆ. ಒಳಗಡೆ ನೋಡಿ ಬ್ರೆಡ್, ಹಂಗೆ 1 ಪೌಂಡ್ ಬ್ರೆಡ್ ಕೊಡಿ. ಹಾ ಮತ್ತೆ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗೋಣ. ವೆಲ್ಕಮ್ ಬ್ಯಾಕ್ ಟು ದೀಪರಾಯಸ್ ಯೂಟ್ಯೂಬ್ ಚಾನೆಲ್. ಇವತ್ತು ದೀಪಾರಾಯ ಮತ್ತೆ ಎಸ್ ಗೀತಾರಾಜ್ ಅವ್ರು ಇಬ್ರು ಇದೀವಿ. ಯಾವ ದೇವಸ್ಥಾನದಲ್ಲಿ ಇದೀವಿ ಅಂತ ಅಂದ್ರೆ ಶಿವನ್ ದೇವಸ್ಥಾನದಲ್ಲಿ ಇದೀವಿ ನಾವು. ಇದು ಬಂದು ಜಯನಗರಲ್ಲೇ ಇರುವಂತ ದೇವಸ್ಥಾನ. ಕಿತ್ತೂರಾಣಿ ಚೆನ್ನಮ್ಮ ಸ್ಟೇಡಿಯಂ ಡೌನಿಗೆ ಬಂದ್ರೆ ಲೆಫ್ಟ್ ಸೈಡ್ ಅಲ್ಲೇ ಇರುವಂತ ದೇವಸ್ಥಾನ. ಪುರಾತನ ದೇವಸ್ಥಾನ ಹಾಗೇನೆ ಇದೆ. ಸೊ ಕಲ್ಯಾಣಿ ಕೂಡ ಇದೆ. ಬನ್ನಿ ನೋಡೋಣ ಒಳಗಡೆ ದೇವಸ್ಥಾನ ಎಲ್ಲ ಹೇಗಿದೆ ಅಂತ. ದೇವ ದರ್ಶನ ಕೂಡ ಮಾಡೋಣ ಅಲ್ವಾ. ಬನ್ನಿ ದೇವ ದರ್ಶನ ಮಾಡೋದಕ್ಕೆ ಒಳಗಡೆ ಹೋಗೋಣ. ಇಲ್ಲಿ 2 ಮುಖ್ಯ ದ್ವಾರನೇ ಇದೆ ಅಂತ ಹೇಳ್ಬೋದು. ಮೊದಲಿಗೆ ಎಂಟ್ರೆನ್ಸ್ ಇಂದ ಬರ್ತಾ ಒಂದು ಬಾಗಿಲಿದೆ, ಆ ಕಡೆಯಿಂದ ನಾವು ಒಳಗೆ ಬಂದಿದ್ದು. ಯಾಕಂತಂದ್ರೆ ಇವಾಗ ನಾನು ನಿಮ್ಗೆ ತೋರಿಸ್ತಿರೋ ಬಾಗಿಲು ಕ್ಲೋಸ್ ಆಗಿತ್ತು ಅವಾಗ ಗೇಟು. ಸೊ ನಾನು ಅಲ್ಲಿಂದನೂ ಕೂಡ ವಿಡಿಯೋ ಕ್ಯಾಪ್ಚರ್ ಮಾಡಿದೆ. ಈ ಬಾಗಿಲಿಂದನೇ ನಾನು ಒಳಗಡೆ ಹೋಗಿದ್ದು. ಸೊ ಈ ದೇವಸ್ಥಾನ ಸುತ್ತಮುತ್ತ ತೋರಿಸೋದಕ್ಕೆ ಅಥವಾ ಶೇರ್ ಮಾಡ್ಕೊಳ್ಳೋದಕ್ಕೆ ನಿಮ್ಮೆಲ್ಲರೊಟ್ಟಿಗೆ ನನಗೆ ತುಂಬಾ ಖುಷಿ ಆಗುತ್ತೆ ಅಂತ ಹೇಳ್ಬೋದು. ಸಿಕ್ಕಾಬಟ್ಟೆ ಮೆಮೊರೀಸ್ನ ನಾವು ಯೂಟ್ಯೂಬ್ ಚಾನಲಲ್ಲಿ ಕಲೆಕ್ಟ್ ಮಾಡ್ತಾ ಇದ್ದೀನಿ ಅಂತಲೇ ಹೇಳ್ಬೋದು. ಸೊ ಸಾಕಷ್ಟು ಪುರಾತನ ಕಾಲದ ದೇವಸ್ಥಾನಗಳು, ಇತಿಹಾಸ ಇರುವಂಥ ದೇವಸ್ಥಾನಗಳಿಗೆ ನಾವು ವಿಸಿಟ್ ಮಾಡ್ತಾ ಇದ್ದೀವಿ ಅಂತ ನಿಮ್ಮೆಲ್ಲರೊಟ್ಟಿಗೆ ನಂಗೆ ಹೇಳೋದಕ್ಕೆ ಇಲ್ಲಿ ತುಂಬಾ ಖುಷಿ ಮತ್ತು ಹೆಮ್ಮೆ ಆಗುತ್ತೆ ಅಂತ ಹೇಳ್ಬೋದು. ಇಲ್ಲಿರೋ ಶಿವಲಿಂಗ ತುಂಬಾ ವಿಭಿನ್ನವಾಗಿ ತುಂಬಾ ಚೆನ್ನಾಗಿತ್ತು. ಎಷ್ಟು ಹೈಟ್ ಇತ್ತು ನೋಡಿ, ಅದು ಪೀಠ, ಶಿವಲಿಂಗ ಪೀಠ, ಅದ್ರ ಮೇಲೆ ಶಿವಲಿಂಗ ಇಟ್ಟು ಅವರು ಪ್ರತಿಷ್ಠಾಪನೆ ಮಾಡಿದ್ದು. ಸೊ ಒಳ್ಳೆ ಪೂಜೆ ಮಾಡಿದ್ರು. ದೇವಸ್ಥಾನ ಒಳಗಡೆ ಅಂತೂ ತುಂಬಾ ನೀಟ್ ಆ್ಯಂಡ್ ಕ್ಲೀನಾಗಿತ್ತು. ಸ್ವಚ್ಛತೆ ಅಂದರೆ ಹಾಗಿರಬೇಕು ಅನ್ನೋಂಗಿತ್ತು. ಆಚೆಗಡೆ ಸ್ವಲ್ಪ ಮೇಂಟೈನ್ ಮಾಡಿರಲಿಲ್ಲ, ಇಟ್ಸ್ ಓಕೆ, ಇಗ್ನೋರ್ ಮಾಡೋಣ. ಆದರೆ ಒಳಗಡೆ ಅಂತೂ ಒಳ್ಳೆ ಶಾಂತಿ ನೆಮ್ಮದಿ ಅಂತೂ ಸಿಗ್ತಾಯಿತ್ತು ಅಂತ ಹೇಳ್ಬೋದು. ನೋಡ್ತಾ ಇದ್ದೀರ ಶಿವಲಿಂಗ. ಇಲ್ಲಿರೋ ಶಿವಲಿಂಗ ಬೇರೆ ಎಲ್ಲ ದೇವಸ್ಥಾನದಲ್ಲಿ ಇರುವಂಥ ಶಿವಲಿಂಗಕ್ಕಿಂತ ವಿಭಿನ್ನವಾಗಿ ಇತ್ತು. ಸೊ ನನಗೆ ಅಷ್ಟು ಹೆಸರು ಗೊತ್ತಿಲ್ಲ, ಇಲ್ಲಿನ ದೇವಸ್ಥಾನದ ಹೆಸರು ಖಂಡಿತ ಏನಂತಾರೆ ಪ್ರಾಪರ್ ಶಿವಂದ ಹೆಸರು, ದೇವಸ್ಥಾನ ಹೆಸರು ಅಷ್ಟು ಗೊತ್ತಾಗಲಿಲ್ಲ ನನಗೆ. ಆದರೆ ಎಲ್ಲೇ ಹೋದರೂ ಶಿವಲಿಂಗ ಶಿವಪ್ಪ ಅಂತಲೇ ಹೇಳೋದಲ್ವ, ಹಾಗಾಗಿ ನಾನು ಶಿವಲಿಂಗ ಶಿವಪ್ಪ ಅಂತಲೇ ಹೇಳ್ತಾ ಇದ್ದೀನಿ ಇಲ್ಲೂ ಕೂಡ. ಸೊ ಇಲ್ಲಿ ನೋಡ್ಬೋದು ಶಿವ ಅಷ್ಟೇ ಅಲ್ಲ, ಗಣೇಶ ಮತ್ತು ಇದ್ದರೂ ಕೂಡ. ಸೊ ಸಾಕಷ್ಟು ದೇವರು ಮೂರ್ತಿ ವಿಗ್ರಹ ಇದೆ. ಪ್ರತಿಯೊಂದು ಮೂರ್ತಿಗೆ ಡಿಫ್ರೆಂಟ್ ಆಗಿರುವಂಥ ಗರ್ಭಗುಡಿ, ಅಂದರೆ ಇನ್ನು ಸಪ್ರೇಟ್ ಗರ್ಭಗುಡಿನೇ ಇಟ್ಟಿದ್ದಾರೆ. ಸುತ್ತಮುತ್ತ ನೋಡ್ತಾ ಇದ್ದೀರಲ್ವಾ, ಆ ಕಂಬ ಆಗಿರಬಹುದು ಅಥವಾ ಮೇಲಿರೋ ರೂಫಿಂಗು ಕೂಡ ಕಲರ್ಫುಲ್ ರಂಗೋಲಿಯಿಂದ ಕಂಗೊಳಿಸುತ್ತಿತ್ತು. ನೋಡೋಕ್ಕೆ ತುಂಬ ಖುಷಿ ಆಗ್ತಿತ್ತು ನನಗಂತೂ. ಇಲ್ಲಿ ನಾನು ಗೀತಾ ದೇವ ದರ್ಶನ ಮುಗಿಸ್ಕೊಂಡು ಬಂದು ಪ್ರಶಾಂತವಾಗಿ ಕೂತ್ಕೊಂಡು ದೇವ್ರದ್ದು ಮಂತ್ರ ಹೇಳ್ತಾ ಇದ್ವಿ. ನಾನು ಗೀತಾ ಏನೋ ಬೇಡ್ಕೋತಾ ಇದ್ದೀರಾ ಏನು ಅಂತ ಕೇಳಿದೆ. ಅವರು ಏನಿಲ್ಲ, ಓಂ ನಮಃ ಶಿವಾಯ ಅಂತ ದೇವ್ರ ನಾಮ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರು. ಪಂಚಾಕ್ಷರಿ ಮಂತ್ರ ಏನು ಹೇಳ್ತಾರೆ, ಸೊ ಮೂಲ ಮಂತ್ರ, ಸೊ ಓಂ ನಮಃ ಶಿವಾಯ ಅಂತ ಹೇಳಿದ್ರೆ ತುಂಬಾ ಪವರ್ಫುಲ್ ಇದೆ ಆ ಮಂತ್ರಕ್ಕೆ. ಸೊ ಮಂತ್ರ ಹೇಳ್ಕೊಂಡು ನಾವು ಅಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ವಿ. ಅದಾದಮೇಲೆ ಸುತ್ತಮುತ್ತ ದೇವಸ್ಥಾನ ಹೇಗಿದೆ, ದೇವಾಲಯದ ಅಂಗಳಗಳು ಹೇಗಿದೆ ಅದೆಲ್ಲ ನಾವು ನೋಡ್ಕೊಂಡು ಬರೋಣ ಅಂತ ನಿಮ್ಮೆಲ್ಲರೊಟ್ಟಿಗೆ ಶೇರ್ ಮಾಡ್ಕೋಣ ಅಂತ ಆಚೆ ಬಂದಿದ್ದೀವಿ. ಬನ್ನಿ ನೋಡೋಣ ಹೊರಗಡೆ ಎಲ್ಲ ಹೇಗಿದೆ ದೇವಸ್ಥಾನ ಸುತ್ತಮುತ್ತ ಅಂತ. ಸುತ್ತಮುತ್ತ ತುಂಬಾ ಚೆನ್ನಾಗಿದೆ. ಇಲ್ಲಿ ಒಳಗಡೆ ತುಂಬಾ ಸ್ಪೇಷಿಯಸ್ ಆಗಿದೆ. ಸೊ ಹೀಗಿದೆ ನೋಡಿ, ಕಲ್ಯಾಣಿ ಕೂಡ ಇದೆ ಇಲ್ಲಿ. ಗೇಟ್ ಅಗ್ದಿಗೆ ಹಾಕ್ಬಿಟ್ಟಿದ್ದಾರೆ. ಸೊ ಹೀಗೆ ಬರುತ್ತೆ ಇಲ್ಲಿ. ನೋಡಿ ಮೂವ್ಮೆಂಟ್ ಮಾಡ್ತಾ ಇದೆ. 2-3 ಅಲ್ವಾ, ಬ್ಲಾಕ್ ಇದೆ. ಹೌದು, ಏನೇನು ಜಂಪ್ ಮಾಡ್ಕೊಂಡು ಹೋಗೋಣ. ನಾನಿಲ್ಲ ಮಾಡ್ತೀನಿ ಬೈಕ್. ಆರಾಮಾಗಿ ದಾಟ್ಬಿಟ್ಟು ಹೋಗ್ಬೋದು. ಬೀಗ ಹಾಕಿದ್ದಾರೆ. ನೋಡಿದೆ, ಕಾಣಿಸ್ತು, ಬೈಕ್ ಕಾಣಿಸ್ತು ನೋಡಿ. ನೋಡಿ ಅಲ್ಲ, ನೋಡಿ ಕ್ಲೀನ್ ಮಾಡಲ್ವಾ ಅದನ್ನ ಕೇಳ್ಕೊಂಡು ಹೋಗ್ತಿದ್ದಾನೆ. ಹಾಗೆ ನೋಡಿ ಈ ಸೈಡಲ್ಲಿ ಒಂದ್ಸತಿ ನೋಡಿದ್ವಿ. ಇನ್ನೊಂದು ಕಡೆ ಇಲ್ಲಿ ನಾಗಮ್ಮ ದೇವತೆ ಹೇಳಿದ್ರೆ ಹೋಗೋಣ ಅಲ್ಲಿ.
ಇನ್ನು ನೀಟಾಗಿ ಕ್ಲೀನಾಗಿ ಇಟ್ಟಿದ್ದಿದ್ರೆ ಜನ ಸಾಗರ ಅಂತ ಹೇಳ್ಬೋದು. ಸುತ್ತಮುತ್ತ ಇರೋ ಜನ ಆಗಿರ್ಬೋದು, ಬೇರೆ ಕಡೆ ಜನ ಇನ್ನೂ ಬರೋರು. ಇಲ್ಲಿ ಸ್ವಲ್ಪ ಕ್ಲೀನ್ ನೀಟು ಮಾಡಿಲ್ಲ ಅಂತ ಕಾಣಿಸುತ್ತೆ. ಸೊ ಆದಷ್ಟು ಬೇಗ ಕ್ಲೀನಾಗಿ ನೀಟಾಗಿ ಮೇಂಟೈನ್ ಮಾಡ್ತಾರೆ ಅಂತ ನಾನು ಕೂಡ ಭಾವಿಸ್ತೀನಿ. ಸೊ ಅಷ್ಟೇ ಅಲ್ಲ, ನಮ್ಮ ಪುರಾತನ ಕಾಲದ ದೇವಸ್ಥಾನಗಳು ಏನಿರುತ್ತೆ ಅಥವಾ ಸುತ್ತಮುತ್ತ ಇರೋ ದೇವಸ್ಥಾನಗಳನ್ನ ನಾವು ಸ್ವಚ್ಛತೆಯಾಗಿ ಕಾಪಾಡ್ಕೊಳ್ಳೋದು ಒಂದು ಮುಖ್ಯವಾದ ಕರ್ತವ್ಯ ಅಂತಲೇ ನಾನಿಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇಲ್ಲಿರೋ ಒಳಗಡೆ ಅಂತೂ ಸಾಕಷ್ಟು ಮೀನುಗಳಿತ್ತು. ಓ ಮೈ ಗಾಡ್, ವೈಟ್ ಫಿಶ್ಶು, ಬ್ಲ್ಯಾಕ್ ಫಿಶ್ಶು ಮತ್ತು ಟಾಟೈಸ್ ಕೂಡ, ಪುಟ್ಟ ಟಾಟೈಸ್ ಕೂಡ ಇತ್ತು. ತುಂಬಾ ಚೆನ್ನಾಗಿ ಅನಿಸುತ್ತೆ ನೋಡೋದಕ್ಕೆ. ನೇಚರ್ನ ಸವಿಯೋದಲ್ಲಿ ಅಥವಾ ಅದನ್ನು ನಾವೇನು ಕಣ್ಣು ದೃಷ್ಟಿಯಲ್ಲಿ ನೋಡ್ತೀವಿ ಅದು ತುಂಬಾ ಒಳ್ಳೆಯದು ನಮಗೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮಲ್ಲಿರುವಂಥ ನೋವು ಅಥವಾ ಏನೇನೆಲ್ಲ ಡಿಸಪಾಯಿಂಟ್ಮೆಂಟ್ಸ್ ಆಗಿರ್ಬೋದು ಅಥವಾ ಫ್ರಸ್ಟ್ರೇಷನ್ಸ್ ಆಗಿರ್ಬೋದು, ಇವೆಲ್ಲನೂ ನಾವು ಒಂದು ಕಲ್ಯಾಣಿರುವಂಥ ನೀರು ಅಂದರೆ ಪ್ರಕೃತಿ ಸವಿದಾಗ ಅದೆಲ್ಲನೂ ದೂರ ಆಗತ್ತೆ ಅಂತ ಹೇಳ್ಬೋದು. ನನಗೆ ಕಲ್ಯಾಣಿ ಎಲ್ಲ ನೋಡಿದ್ರೆ ಏನು ಜ್ಞಾಪಕ ಬರುತ್ತೆ ಹೇಳಿ ಫ್ರೆಂಡ್ಸ್? ನನಗಂತೂ ಕನ್ನಡ ನಾಡಿನ ಜೀವನದಿ ಕಾವೇರಿ ಮೂವಿ ಇದೆಯಲ್ವಾ, ಏನು ಮೂವಿ ಹೆಸರು? ಜೀವನದಿನ. ಹಾಂ, ಆ ಮೂವಿ ಇಲ್ಲಿ ನೋಡ್ತೀವಲ್ಲ, ಕಲ್ಯಾಣಿಯಿಂದ, ಅದೇ ಮೂವಿ ಅಂತಲ್ಲ, ಸಾಕಷ್ಟು ಮೂವಿಲಿ ಕಲ್ಯಾಣಿಯಿಂದ ನೀರು ಎತ್ಕೊಂಡು ಶಿವಪ್ಪನಿಗೆ ಅವರು ಅಭಿಷೇಕ ಮಾಡಿ ಪೂಜೆ ಮಾಡ್ತಾರೆ. ಸೊ ಕಲ್ಯಾಣಿಯಿಂದ ಅಂದರೆ ತಾವೇ ಸ್ವತಃ ನೀರನ್ನು ತಗೊಂಡು ಹೋಗಿ ದೇವರಿಗೆ ಅಭಿಷೇಕ ಮಾಡುವಂಥದ್ದು. ಇದು ಯಾವಾಗಲೂ ನನಗೆ ಮರೆಯೋಕ್ಕಾಗಲ್ಲ, ತುಂಬ ನೆನಪಾಗತ್ತೆ. ನನಗಂತೂ ಈ ಥರ ದೇವಸ್ಥಾನಗಳಿಗೆಲ್ಲ ಬಂಡೆ, ಬೆಟ್ಟ, ಗುಡ್ಡ, ಮರ, ಕಲ್ಯಾಣಿಗಳಿರೋ ದೇವಸ್ಥಾನಗಳಿಗೆ ಬಂದರೆ ಹೇಗೆ ಅನಿಸುತ್ತೆ ಅಂತ ನಾನು ನಿಮ್ಮೆಲ್ಲರೊಟ್ಟಿಗೆ ಶೇರ್ ಮಾಡಿಕೊಂಡೆ. ನಿಮಗೆಲ್ಲ ಏನು ಅನಿಸುತ್ತೆ ಅಂತ ನಾನು ವಾಟ್ಸಪ್ ನಂಬರ್ಗೆ ಕಮೆಂಟ್ ಮಾಡಿ. ಸೊ ಇವತ್ತು ನಾವು ಬಂದಿರೋದು ಈಶ್ವರನ ಸ್ವಾಮಿ ದೇವಸ್ಥಾನಕ್ಕೆ ಬಂದ್ವಿ. ಇಲ್ಲಿನ ವಾತಾವರಣ ಕಂಪ್ಲೀಟ್ ಕಾಂಪೌಂಡ್ ಒಳಗಡೆ ಕಾಲಿಟ್ಟಿದ್ ಹಂಗೇನೇನೆ ಫುಲ್ ಹಳ್ಳಿ ವಾತಾವರಣ ಅಂತ ಹೇಳ್ಬೋದು. ನಾವು ಹೋಗೋ ದೇವಸ್ಥಾನ ಎಲ್ಲ ಬೆಟ್ಟ ಗುಡ್ಡಗಳು ಬಂಡೆಗಳ ಮೇಲೆ ಇರುತ್ತೆ, ಅಥವಾ ಈ ತರ ಹಳ್ಳಿ ವಾತಾವರಣ ಇರುವಂತ ದೇವಸ್ಥಾನ ಇರುತ್ತೆ. ಸೊ ಕಂಪ್ಲೀಟ್ ಈ ಹಳ್ಳಿಗಳಲ್ಲಿ ಹೇಗಿದೆ ಹಾಗೆ ಇನ್ನು ಉಳಿಸ್ಕೊಂಡು ಬಂದಿದ್ದಾರೆ ಅವರು. ಕಲ್ಯಾಣಿ ಕೂಡ ಇದೆ, ಮತ್ತೆ ಕಲ್ಯಾಣಿ ಒಳಗಡೆ ನಾನು ನಿಮ್ಗೆ ತೋರಿಸಿದೆ ಸಾಕಷ್ಟು ಅಂದ್ರೆ ಟಾಟೈಸ್ ಎಲ್ಲ ಇತ್ತು. ಬಟ್ ನನಗೆ ನೋಡೋ ಭಾಗ್ಯ ಸಿಕ್ತು, ನಿಮ್ಮೆಲ್ಲ ನೋಡಕ್ ಆಗಿಲ್ಲ ಕ್ಯಾಮ್ರಾದಲ್ಲಿ. ಫಿಶ್ ಕೂಡ ಇತ್ತು, ಇದನ್ನ ನೋಡಿದ್ವಿ. ಸೊ ಒಳಗಡೆ ಶಿವಲಿಂಗ ಮಾತ್ರ ತುಂಬಾನೇ ಸುಂದರವಾಗಿತ್ತು. ನಾವೆಲ್ಲ ದರ್ಶನ ಮಾಡ್ಕೊಂಡ್ವಿ, ನಮ್ಮೊಟ್ಟಿಗೆ ನೀವು ಕೂಡ ದರ್ಶನ ಮಾಡ್ಕೊಂಡ್ವಿ. ಇವತ್ತಿನ ಪುಟ್ಟ ವ್ಲಾಗ್ ಆಗಿತ್ತು ಇದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಮತ್ತೆ ಮುಂದಿನ ವ್ಲಾಗ್ ಅಲ್ಲೂ ಕೂಡ ಸಾಕಷ್ಟು ಪುರಾತನ ಇತಿಹಾಸಗಳಂತ ಇರುವಂತ ದೇವಸ್ಥಾನಗಳೊಟ್ಟಿಗೆ ಸಿಗ್ತೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದೀಪರಾಯಸ್ ಯೂಟ್ಯೂಬ್ ಚಾನಲ್. ಪ್ಲೀಸ್ ಡು ಲೈಕ್, ಶೇರ್, ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಡು ನಾಟ್ ಫರ್ಗೆಟ್ ಟು ಕಮೆಂಟ್ ಮೈ ವಾಟ್ಸ್ಆಪ್ ನಂಬರ್ 9916337773 ಎಲ್ಲರೂ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಆಲ್. ಸೊ ದೇವ್ರ ದರ್ಶನ ಎಲ್ಲ ಮುಗೀತು. ಇವಾಗ ನಾನು ಗೀತಾ ಬ್ಯಾಕ್ ಟು ಕ್ಲಾಸ್. ಅದಕ್ಕೂ ಮುಂಚೆ ಏನೋ ಬೇಕರಿ ಹೋಗಿ ಬ್ರೆಡ್ ತಗೊಳ್ಳೋಣ ಅನ್ಕೊಂಡಿನಿ. ಹೋಗಿ ಬರೋಣ ಗೀತಾ, ಹೋಗೋಣ. ಇಲ್ಲೇ ಡೌನ್ ಅಲ್ಲಿ ಇದೆ, ಸೊ ಬನ್ನಿ, ಅಲ್ಲೂ ಕರ್ಕೊಂಡು ಹೋಗ್ತೀನಿ ನಿಮ್ನ. ಸೊ ಈಗ ಬೇಕರಿಗೆ ಹೋಗ್ತಾ ಇದ್ದೀವಿ ನಾವು. ವಾಟರ್ ಮಿಲನ್ ಇಟ್ಕೊಂಡಿದ್ದಾರೆ. ಇಲ್ಲೇ ದೇವಸ್ಥಾನ ಇನ್ನೊಂದು ಗೇಟ್ ಅಲ್ವಾ, ದೇವಸ್ಥಾನ ಇನ್ನೊಂದು ಗೇಟ್. ಅದು ಒಳ್ಳೆ ಗಾಳಿ ಬೀಸ್ತಾ ಇದೆ. ಬೆಳಗ್ಗೆಯಿಂದ ಮಧ್ಯಾಹ್ನವರೆಗೂ ಫುಲ್ ಸುಡ ಬಿಸಿಲು. ಅದೇ ಸಂಜೆ ಆಗ್ತಿದ್ದಾಗೆ ತಂಪಾದ ಗಾಳಿ. ಎಷ್ಟು ಚೆನ್ನಾಗಿ ಗಾಳಿ ಬೀಸ್ತಾ ಇದೆ, ಚೆನ್ನಾಗಿದೆ. ಆನ್ ದ ವೇ ಟು ಅಯ್ಯಂಗಾರಿ ಬೇಕರಿ ಹೋಗ್ತಾ ಇದೀವಿ. ದಾರಿಲಿ ಎಂಜಾಯ್ ಮಾಡ್ಕೊಂಡು ಹೋಗ್ತಿರೋದು ಅಯ್ಯಂಗಾರಿ ಬೇಕರಿಗೆ. ಬ್ರೆಡ್ ತುಂಬಾ ಚೆನ್ನಾಗಿರುತ್ತೆ ಅಲ್ಲಿ. ಬ್ರೆಡ್ ಹಾರ ನೋಡ್ದ, ಬ್ರೆಡ್, ಹನಿ ಕೇಕು, ಪಪ್ಸ್, ವೆಜ್ ಪಪ್ಸ್, ಮತ್ತೆ ಇನ್ನೇನ್ ಆಲೂ ಬನ್, ನಾವೇನ್ ತಿನ್ನಿದ್ರೆ ಅದು ಚೆನ್ನಾಗಿರುತ್ತೆ. ತಿಂದರೆ ನಂಗೆ ಗೊತ್ತಿಲ್ಲ. ಸೊ ನಾವ್ ರೀಚ್ ಆದ್ವಿ. ಇಲ್ಲೂ ಗಣೇಶ ದೇವಸ್ಥಾನ ಇದೆ, ಕಾಣಿಸ್ತಾ ಇದೆ ನೋಡಿ. ಹಾ ಅದೇನೆ. ಆನ್ ನೋಡಿ, ಫ್ರೆಶ್ ಆಗಿ ಏನೇನು ಇಟ್ಟಿದ್ದಾರೆ. ಹನಿ ಕೇಕ್ ಮಾತ್ರ ಸೂಪರ್ ಆಗಿರುತ್ತೆ ಇಲ್ಲಿ. ದಿಲ್ ಪಸಂದ್ ಚೆನ್ನಾಗಿರುತ್ತೆ ಇಲ್ಲಿ. ಏನ್ ತಿಂತೀರಾಗಿಪ್ಪ? ಏನ್ ತಿನ್ಬೇಕು? ಹನಿ ಕೇಕು ಚೆನ್ನಾಗಿರುತ್ತೆ. ಒಂದ್ ತಗೋತೀನಿ, ಇಬ್ರು ಹಾಕ. ಸೊ ಇವತ್ತು ನಾವು ಒಂದ್ ಹನಿ ಕೇಕ್ ತಗೊಂಡು ಇಬ್ರು ತಿಂತೀವಿ, ಯಾಕಂತಾನೆ ಡಯಟ್ ಕಾನ್ಶಿಯಸ್. ಟೇಸ್ಟಿ. ಇವರೇ ಫ್ರೆಶ್ ಆಗಿ ಬೇಕ್ ಮಾಡ್ತಾರೆ. ಒಳಗಡೆ ನೋಡಿ ಬ್ರೆಡ್ಸ್ ಮೂವ್ಮೆಂಟ್ ಆಗ್ತಾ ಇದೆಲ್ಲ, ಫ್ರೆಶ್ ಆಗಿ ಬೇಕ್ ಮಾಡ್ತಾರೆ.
ಸೊ ತುಂಬಾ ಚೆನ್ನಾಗಿರುತ್ತೆ. ಹಂಗೆ 1 ಪೌಂಡ್ ಬ್ರೆಡ್ ಕೊಡಿ. ಹಾ, ನನಗೆ ಅಯ್ಯಂಗಾರಿ ಬೇಕ್ರಿ ಏನು ಇಷ್ಟ ಗೊತ್ತಾ, ಹನಿ ಕೇಕು, ಅದಾದಮೇಲೆ ಆಲೂ ಬನ್, ವೆಜ್ ಪಪ್ಸ್, ಮತ್ತು ದಿಲ್ ಪಸಂದು, ಮತ್ತು ಬ್ರೆಡ್ಡು, ಬನ್ನು ಕೂಡ ತುಂಬಾ ಸಾಫ್ಟಾಗಿ ಚೆನ್ನಾಗಿರುತ್ತೆ. ಸೊ ನೀವು ಕೂಡ ಟ್ರೈ ಮಾಡಿ. ಎಲ್ಲಿ ಫ್ರೆಶ್ ಆಗಿರುತ್ತೆ ಅಲ್ಲಿ ತಿಂದರೆ ಒಳ್ಳೇದಲ್ವಾ. ಹನಿ ಕೇಕ್ ಹಾ, ಆಗಿದೆ ಅಂಕಲ್, ಥ್ಯಾಂಕ್ ಯು. ಸೊ ಆನ್ ದ ವೇ ಬೇಕ್ರಿಗೂ ಹೋಗ್ಬಿಟ್ಟು ಬಂದ್ವಿ. ಇವಾಗ ಕ್ಲಾಸ್ ಹತ್ರ ರೀಚ್ ಆದ್ವಿ. ಮತ್ತೆ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಗೋಣ. ಬಾಯ್ ಬಾಯ್. ಬಾಯ್ ಮಾಡ್ಬಿಡಿ ಹಂಗೆ.